ಋಷಿ ಮೂಲ, ನದಿ ಮೂಲ ಹುಡುಕಿದರೂ ಸಿಗುವುದಿಲ್ಲ ಅನ್ನೋದು ಲೋಕರೂಢಿಯ ಮಾತು. ಆದರೆ ಸೃಷ್ಟಿಯ ಮೂಲ ಹುಡುಕುತ್ತಾ ಹೊರಟರೆ ನಮಗಲ್ಲಿ ಒಂದು ಹೆಣ್ಣು ಖಂಡಿತವಾಗಿಯೂ ಕಾಣಸಿಗುತ್ತಾಳೆ. ಈಗಿನ ಜೀವನ ಶೈಲಿಯಲ್ಲಿ ಬಹಳಷ್ಟು ಜನರಿಗೆ ತಾಯ್ತನ ಅನ್ನೋದು ಗಗನ ಕುಸುಮವಾಗಿದೆ. ಕೋಟ ಈ ಹೆಸರು ಕರುನಾಡಿಗೆ ಹೊಸತೇನಲ್ಲ. ಶಿವರಾಮ ಕಾರಂತರನ್ನ ಬಲ್ಲ ಎಲ್ಲ ಕನ್ನಡಿಗನಿಗೂ ಈ ಕೋಟದ ಪರಿಚಯವಿದ್ದೇ ಇರುತ್ತದೆ. ಶಿವರಾಮ ಕಾರಂತರು ತವರು ಕೋಟದ ಅಮೃತೇಶ್ವರಿ ಎಂದರೆ ಹಲವು ಮಕ್ಕಳ ತಾಯಿ ಎಂದೇ ಪ್ರಸಿದ್ಧ. ಇಲ್ಲಿ ಬಂದು ಬೇಡುವ ದಂಪತಿಗಳಿಗೆ ಮಕ್ಕಳ ವರ ನೀಡುವ ಅಮೃತೇಶ್ವರಿಯನ್ನ ಭಕ್ತರು ಭಕ್ತಿಭಾವದಿಂದ ಹಲವು ಮಕ್ಕಳ ತಾಯಿ ಎಂದೇ ಕರೆಯುತ್ತಾರೆ. ಹೀಗೆ ತಾಯಿ ಇಲ್ಲಿ ಬಂದು ನೆಲೆಸಲು ಕಾರಣ ಹೊಂದಿದೆ. ಈ ಕಥೆ ನಡೆದದ್ದು ರಾಮಾಯಣ ಕಾಲದಲ್ಲಿ. ದೇವತೆಗಳ ಶತ್ರುವು, ಅಖಂಡ ಜ್ಞಾನಿಯು, ಅಸುರಾಧಿಪತಿಯೂ ಆಗಿದ್ದ ರಾವಣ ಉತ್ತರ ದಿಕ್ಕನ್ನು ಆಳುತ್ತಿರುತ್ತಾನೆ. ಅವನಿಗೆ ಕುಂಭಮುಖಿ ಎಂಬ ಹೆಂಡತಿಯೂ ಇರುತ್ತಾಳೆ. ಇವರಿಬ್ಬರು ಮಹಾನ್ ಶಿವ ಭಕ್ತರು. ಅದು ಮಧುಮಾಸದ ಕಾಲ. ರಾವಣ ಸಹೋದರಿ ಶೂರ್ಪನಖಿಯನ್ನು ಒಳಗೊಂಡ ಕುಂಭಮುಖಿಯು ಪುಷ್ಪ ಸಂಗ್ರಹ ಮತ್ತು ಮಧು ಸಂಗ್ರಹವನ್ನ ಮಾಡುತ್ತಾ ಕಾಡಿನಲ್ಲಿ ಸಂಚರಿಸುತ್ತಿರುತ್ತಾರೆ. ಇತ್ತ ಕಾಡಿನಲ್ಲಿ ಏಕಮುಖಿ ಋಷಿಗಳು ತನ್ನ ಪತ್ನಿ ಅತಿಪ್ರಭೆಯ ಜೊತೆ ಜಪತಪಗಳನ್ನ ಮಾಡುತ್ತಾ ಅದೇ ಕಾಡಿನಲ್ಲಿ ವಾಸವಾಗಿರುತ್ತಾರೆ. ಇದೇ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪುವ ಏಕಮುಖಿ ಋಷಿಗಳ ಅಗಲಿಕೆಯಿಂದ ನೊಂದ ಅತಿಪ್ರಭೆಯು ತನ್ನ ಮಗನಾದ ಬಹುಶ್ರುತನನ್ನು ಒಳಗೊಂಡು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೊರಡುತ್ತಾಳೆ. ಮಧುಮಾಸದ ಸಮಯವಾದ ಕಾರಣ ಯೌವನ ಸಹಜ ಕಾಮನೆಗೆ ಒಳಗಾಗುವ ಶೂರ್ಪನಖಿ ಬಹುಶ್ರುತನನ್ನು ತನ್ನ ಮದುವೆಯಾಗುವಂತೆ ಪೀಡಿಸುತ್ತಾಳೆ. ಮದುವೆಯಾಗಲಿಕ್ಕೆ ಒಪ್ಪದೇ ಇದ್ದಾವಾಗ ಈ ಹುಡುಗನನ್ನ ಶೂರ್ಪನಖಿ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿ ಮತ್ತೆ ಮುಂದೆ ಸಾಕ್ತಾಳೆ. ಇವರ ರೋದನವನ್ನ ಕೇಳಿ ಕುಂಭಮುಖಿ ಬಂದು ಇವರನ್ನ ಸಂತೈಸುವಾಗ ಇವಳೇ ನಮ್ಮ ಮಗನನ್ನ ಕೊಂದದಂತೇಳಿ ಇವಳಿಗೊಂದು ಶಾಪವನ್ನು ಕೊಡ್ತಾರೆ. ನನ್ನ ಮಗನನ್ನ ಕೊಂದ ನಿನಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡುತ್ತಾಳೆ. ಸ್ವಲ್ಪ ಸಮಯದಲ್ಲಿ ಅವಳಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಕೊನೆಗೆ ತನ್ನ ಮಗನನ್ನ ಕೊಂದವಳು ಶೂರ್ಪನಖಿ ಎಂದು ತಿಳಿದ ಅತಿಪ್ರಭೆ ಮುಂದೆ ಎಂದು ನೀನು ಪುರುಷನನ್ನ ಮೋಹಿಸುತ್ತೀಯೋ ಅಂದೇ ನಿನಗೆ ಮರಣ ಸಂಭವಿಸಲಿ ಎಂದು ಶಾಪ ನೀಡುತ್ತಾಳೆ. ಇತ್ತ ಅತಿಪ್ರಭೆಯ ಶಾಪಕ್ಕೆ ಒಳಗಾದ ಕುಂಭಮುಖಿ ನಡೆದ ವಿಷಯವನ್ನ ತನ್ನ ಪತಿಕರನಿಗೆ ತಿಳಿಸುತ್ತಾಳೆ. ವಿಷಯವನ್ನ ಕೇಳಿ ತಿಳಿದ ಖರ ರಾಕ್ಷಸ ಗುರುವಾದ ಶುಕ್ರಾಚಾರ್ಯರು ಮಾಯಾಸುರನಿಂದ ನಿರ್ಮಿತವಾದ ಜ್ಯೇಷ್ಠಲಿಂಗವನ್ನ ತಂದು 1 ವರ್ಷ ಪೂಜಿಸುವಂತೆ ಸೂಚಿಸುತ್ತಾರೆ. ಗುರುಗಳ ಸೂಚನೆಯಂತೆ ಪೂಜೆಯಲ್ಲಿ ತೊಡಗುವ ದಂಪತಿಗಳಿಗೆ ಶಿವಪಾರ್ವತಿಯರ ದರ್ಶನವಾಗುತ್ತದೆ. ದೇವಿಯ ದಿವ್ಯ ರೂಪವನ್ನ ಕಂಡ ಕುಂಭಮುಖಿ ಏನು ವರ ಬೇಕು ಎಂದು ಕೇಳುವುದನ್ನ ಮರೆತು ನಿನಗೆ ಹಲವು ಮಕ್ಕಳಾಗಲಿ ಎಂಬ ವರವನ್ನ ಬೇಡಿಕೊಳ್ಳುತ್ತಾಳೆ. ಭಕ್ತಿ ಕೇಳಿದ ವರಕ್ಕೆ ತಥಾಸ್ತು ಎನ್ನುವ ದೇವಿಯು ನಂತರ ಅವಳಿಗೆ ಸರಿಯಾದ ವರವನ್ನ ನೀಡುತ್ತಾ ನಾನು ಇಲ್ಲಿ ಅಮೃತೇಶ್ವರಿಯಾಗಿ ನೆಲೆಸುತ್ತೇನೆ, ಇಲ್ಲಿ ಉದ್ಭವವಾಗುವ ಶಿವ ಸ್ವರೂಪಿ ಲಿಂಗಗಳೇ ನಿನ್ನ ಮಕ್ಕಳು ಎನ್ನುವ ವರವನ್ನು ನೀಡುತ್ತಾಳೆ. ಹೀಗೆ ಕುಂಭಮುಖಿಯಿಂದ ಕೋಟ ಕ್ಷೇತ್ರದಲ್ಲಿ ನೆಲೆಸುವ ಅಮೃತೇಶ್ವರಿಯನ್ನ ಹಲವು ಮಕ್ಕಳ ತಾಯಿ ಎಂದೇ ಕರೆಯುತ್ತಾರೆ. ಬೇಡಿ ಬರುವ ಭಕ್ತರ ಅಭಿಷ್ಟವನ್ನ ನೆರವೇರಿಸುವ ಈ ತಾಯಿ ಮಕ್ಕಳನ್ನ ಕರುಣಿಸುವ ಮಹಾತಾಯಿ ಎಂದೇ ಪ್ರಸಿದ್ಧ. ಹಲವು ಮಕ್ಕಳ ತಾಯಿ ಕೋಟ ಅಮೃತೇಶ್ವರಿಯ ಕಥೆಯನ್ನ ಹಲವು ಭಕ್ತರು ಹಲವು ರೀತಿಯಲ್ಲಿ ಅವರಿಗಾದ ಅನುಭವದ ಮೇಲೆ ಹೇಳುತ್ತಾ ಹೋಗುತ್ತಾರೆ.
ಒನ್ ಆಫ್ ಮೈ ರಿಲೇಟಿವ್ಗೆ 6 ಇಯರ್ಸಿಂದ ಮಗು ಆಗಿರಲಿಲ್ಲ. ನನಗೆ ಮಗು ಆದರೆ ನಾನು ನಿನ್ಗೊಂದು ಬೆಳಕಿನ ಸೇವೆ ಕೊಡಿಸ್ತೆ ಅಂತ ಬೇಡ್ಕೊಂಡ್ರು. ನೆಕ್ಸ್ಟ್ ಮಂತೇ ಅವರು ಕನ್ಸೀವ್ ಆದರು. ದೇವಿಗೆ ಆ್ಯಕ್ಚುಲಿ 3 ರೂಪನೂ ಇದೆ. ಅಮೃತೇಶ್ವರಿ ಇರೋದು ಶಾಂತ ಕಳೆಯಲ್ಲಿ ಅವಳು ಎಲ್ಲದನ್ನೂ ನಮಗೆ ಕೊಡ್ತಾಳೆ ಅನ್ನೋದು ಈ ದೇವಸ್ಥಾನದ ನಂಬಿಕೆ. ಪ್ರೀಮೆಚೂರ್ ಬೇಬಿ ಹಾಲಿನ ತುಂಬ ಪ್ರಾಬ್ಲಮ್ ಆಗಿದೆ. ಒನ್ ಮಂತ್ ತನಕ ಅವ್ನು ಕಣ್ಣೇ ಸರಿ ಬಿಡ್ತಿರ್ಲಿಲ್ಲ, ಮತ್ತು ಹಾಲು ಇರಲಿಲ್ಲ. ನಂಗೆ ತುಂಬ ಕಷ್ಟಪಟ್ಟಿದ್ವಿ. ಆಮೇಲೆ ಈ ದೇವಿಯಾಗೆ ಕೇಳ್ಕೊಂಡಿದ್ವಿ, ಈಗ ಏನಾದರೂ ಯಥಾನ್ ಶಕ್ತಿ ಸೇವೆ ಕೊಡ್ತೀವಿ, ಆದಷ್ಟು ಬೇಗ ಅವನು ಹಾಲು ಕುಡಿಯೋ ಥರ ಮಾಡಿ ನನಗೂ ಹಾಲು ಜಾಸ್ತಿ ಹಾಕ್ಬೇಕಂತೇಳಿ ತುಂಬ ಕೇಳ್ಕೊಂಡು ಆಮೇಲೆ ಈಗ ಅಡ್ಡಿಲ್ಲ, ಅವನು ಕುಡಿತಾನೆ. ಹಾಲು ಸ್ವಲ್ಪ ಅಡ್ಡಿಲ್ಲ, ಈಗ ಚೆನ್ನಾಗಿದೆ. ಇದು ಮಾರಿಕಾಂಬೆಯ ಮಂದಿರ. ಇಲ್ಲಿ ಉರಿ ಪೂಜೆ ಅಂತ ಆಗ್ತದೆ, ಕೋಳಿ ಹರಿವಾಣ ನೈವೇದ್ಯ ಸೇವೆ ಅಂತ ಆಗ್ತದೆ. ಅದನ್ನು ಇಲ್ಲಿ ನೈವೇದ್ಯ ಮಾಡಿ ಆ ಮಾರಿಯಮ್ಮನಿಗೆ ನಾವು ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಅಲ್ಲಿ ಇಡ್ತೇವೆ. ಅಮೃತ ನೈವೇದ್ಯ ಅಂತ ಆಗ್ತದೆ. ಅಮೃತ ನೈವೇದ್ಯವನ್ನು ಕೂಡ ಈ ಮಾರಿಯಮ್ಮನಿಗೆ ಅರ್ಪಿಸ್ತೇವೆ. ಇಲ್ಲಿನ ಪವಾಡಕ್ಕೆ ಸಾಕ್ಷಿ ಎಂಬಂತೆ ತಾಯಿ ಇಲ್ಲಿ ನೆಲೆಸಿ ಬಂದ ಭಕ್ತರ ಪ್ರಾರ್ಥನೆಯನ್ನ ಮನ್ನಿಸಿ ಸಾಕಾರಗೊಳಿಸುತ್ತಿರುವುದಲ್ಲದೆ ಶಿವನ ಲಿಂಗಗಳು ಪ್ರತಿ 3 ವರ್ಷಕ್ಕೆ ಒಮ್ಮೆ ಉದ್ಭವವಾಗಿ ಬೆಳೆಯುತ್ತಿರುವುದೇ ಸಾಕ್ಷಿ. ಹಲವು ಮಕ್ಕಳಂತ ಹೇಳಿದರೆ ಇವರೇ. ಪ್ರತಿನಿತ್ಯವೂ ದಂಪತಿಗಳು, ಆರೋಗ್ಯದ ಸಮಸ್ಯೆ ಇರುವವರು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಹಾಗೆ ಉದ್ಯೋಗದ ನಿಮಿತ್ತವಾಗಿ ಪ್ರತಿನಿತ್ಯವೂ ಭಕ್ತಾದಿಗಳು ಈ ಮಕ್ಕಳಿಗೆ ಎಣ್ಣೆಯನ್ನು ಮುಟ್ಟಿ ಹಚ್ಚಿ ಪೂಜೆ ಮಾಡಿ ಮತ್ತು ನಾವು ಪ್ರಸಾದವನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಆ ತಾಯಿಯ ಅನುಗ್ರಹ, ಈ ಮಕ್ಕಳ ಅನುಗ್ರಹದಿಂದ ಅವರ ಸಂಕಲ್ಪ ನೆರವೇರಿದ ಮೇಲೆ ಬಂದು ತಾಯಿಗೆ ಸೇವೆಯನ್ನು ಕೊಡ್ತಾರೆ, ಈ ಮಕ್ಕಳಿಗೆ ಸೇವೆಯನ್ನು ಕೊಡ್ತಾರೆ. ಇನ್ನು ಪ್ರಾರ್ಥನೆ ಮಾಡಿ ಆ ಹುರುಳಿಕಾಳನ್ನು ಮಕ್ಕಳ ಮೇಲೆ ಹಾಕಿದರೆ ಆ ಜಡ್ಡು, ಕಲೆ, ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನೇ ದೋಷ ಇದ್ದರೂ ಅದು ಪರಿಹಾರ ಆಗ್ತದೆ. ಅದೇ ರೀತಿಯಲ್ಲಿ ಆ ತಾಯಿಯ ಅನುಗ್ರಹದಿಂದ ಮತ್ತೆ ಮಕ್ಕಳಾಗಿ ಬಂದು ಆ ತಾಯಿಗೆ ಸೇವೆ ಕೊಡುವಂಥದ್ದು ಇಲ್ಲಿ ಹಾಕಿದ್ದಾರೆ. ಸಂತಾನ ಭಾಗ್ಯಕ್ಕಾಗಿ ಯಕ್ಷಗಾನ ಸೇವೆ. ಕೋಟಾ ಅಮೃತೇಶ್ವರಿ ಸನ್ನಿಧಿಯನ್ನ ಹುಡುಕಿಕೊಂಡು ಕೇವಲ ಭಾರತ ಮಾತ್ರವಲ್ಲ, ವಿದೇಶದಿಂದಲೂ ಜನ ಬರುತ್ತಿರುವುದು ತಾಯಿಗಿರುವ ಶಕ್ತಿಯನ್ನ ಸಾರಿ ಹೇಳುತ್ತದೆ. ಮಕ್ಕಳಾದ ಬಳಿಕ ಹೊತ್ತ ಹರಕೆಯಂತೆ ಭಕ್ತಾದಿಗಳು ತಾಯಿಗೆ ಬೆಳಕಿನ ಸೇವೆಯನ್ನ ನೀಡುತ್ತಾರೆ. ಈ ಸೇವೆಯು ಸಂಕ್ರಮಣದಿಂದ ಹಿಡಿದು ಮೇ ತಿಂಗಳ ಕೊನೆಯ ವಾರದ ತನಕ ನಡೆಯುತ್ತದೆ. ಕರಾವಳಿ ಎಂದರೆ ಕಲೆಗಳ ತವರು. ಇಂತಹ ಕರಾವಳಿಯ ಗಂಡು ಮೆಟ್ಟಿನ ಕಲೆ ಯಕ್ಷಗಾನ. ಯಕ್ಷಗಾನವೆಂದರೆ ತಾಯಿಗೆ ಬಲು ಪ್ರಿಯ. ಕೋಟಾದ ಅಮೃತೇಶ್ವರಿ ಕೇವಲ ಮಕ್ಕಳನ್ನ ನೀಡುವ ತಾಯಿಯಷ್ಟೇ ಅಲ್ಲ, ಚರ್ಮ ಸಂಬಂಧಿ ಕಾಯಿಲೆ ಇದ್ದರೂ ಇಲ್ಲಿ ತಾಯಿಗೆ 48 ದಿನಗಳ ಹರಕೆಯನ್ನ ಹೊತ್ತು ದೇವಿಗೆ ಎಣ್ಣೆ ಮತ್ತು ಹುರುಳಿಯಿಂದ ಪೂಜೆಯನ್ನ ಮಾಡಿಸಿದರೆ ಎಂತಹ ಕಾಯಿಲೆ ಇದ್ದರೂ ವಾಸಿಯಾಗುತ್ತದೆ ಎನ್ನುವ ನಂಬಿಕೆ ಭಕ್ತರದ್ದು. ಅಷ್ಟೇ ಅಲ್ಲದೆ ಮದುವೆಯಾಗದ ಯುವಕ ಯುವತಿಯರು ತಾಯಿಯಲ್ಲಿ ತುಲಾಭಾರ ಸೇವೆ, ಹೂವಿನ ಪೂಜೆಯಂತಹ ಸೇವೆಯನ್ನ ಹೇಳಿಕೊಳ್ಳುವ ಮೂಲಕ ತಮ್ಮ ಇಷ್ಟಾರ್ಥವನ್ನ ನೆರವೇರಿಸಿಕೊಳ್ಳುತ್ತಾರೆ. ಕೋಟಾ ಅಮೃತೇಶ್ವರಿ ಸನ್ನಿಧಾನದಲ್ಲಿ ಅಮ್ಮನ ಶಾಂತ ರೂಪವಾದ ಅಮೃತೇಶ್ವರಿ ಅಷ್ಟೇ ಅಲ್ಲದೆ ತಾಯಿಯ ಮಾರಿಕಾಂಬೆಯ ರೂಪ ಮತ್ತು ರಕ್ತ ಬೀಜಾಸುರಿಯ ರೂಪದಲ್ಲಿ ಕೂಡ ತಾಯಿ ನೆಲೆಸಿದ್ದಾಳೆ. ಈ ರೀತಿ ಒಂದೇ ದೇವಸ್ಥಾನದಲ್ಲಿ ತಾಯಿ 3 ರೂಪಗಳಲ್ಲಿ ನೆಲೆಸಲು ಕಾರಣವಿದೆ. ಒಮ್ಮೆ ರಾಕ್ಷಸರ ಅಟ್ಟಹಾಸ ಹೆಚ್ಚಾಗಿ ಋಷಿ ಮುನಿಗಳು ಯಾಗ ಯಜ್ಞಾನಿಗಳನ್ನ ಮಾಡಲು ಆಗದಿದ್ದಾಗ ಕೋಟಾದ ಅಮೃತೇಶ್ವರಿಗೆ ಮೊರೆ ಹೋಗುತ್ತಾರೆ. ಆಗ ತಾಯಿಯು ತನ್ನ ಶಾಂತ ರೂಪವನ್ನ ತ್ಯಜಿಸಿ ಸಂಹಾರ ರೂಪವಾದ ಮಾರಿಕಾಂಬೆಯಾಗಿ ರಾಕ್ಷಸರನ್ನ ಸಂಹರಿಸಿ ಇಲ್ಲಿ ಬಂದು ನೆಲೆಯಾಗುತ್ತಾಳೆ ಅನ್ನೋ ನಂಬಿಕೆ ಭಕ್ತರದ್ದು. ತಾಯಿಯ ಪರಿವಾರ ದೇವತೆಯಾದಂಥ ಬೊಬ್ಬರ್ಯ, ಉಮ್ಮಲ್ತಿ, ಚಿಕ್ಕು, ಪಂಜುರ್ಲಿ, ನಂದಿ, ಹೀಗೆ ಅವರವರು ಎಲ್ಲ ತಾಯಿಯ ಪರಿವಾರ ದೇವತೆಗಳು. ಅವರಿಗೆಲ್ಲ ಈ ಮಾಂಸಾಹಾರ ಎನ್ನುವಂಥ ಒಂದು ನೈವೇದ್ಯ ಆಗ್ತದೆ. ಕೋಳಿ ಹರಿವಾಣ ನೈವೇದ್ಯ ಎನ್ನುವಂಥ ಒಂದು ಸೇವೆ ನಡೀತದೆ. ಕುರಿ ಪೂಜೆ ಅಂತ ಆಗ್ತದೆ. ಹೀಗೆ ನಾನಾ ರೂಪಗಳ ಮೂಲಕ ಬೇಡಿ ಬರುವ ಭಕ್ತರನ್ನ ಪೊರೆಯುವ ಅಮೃತೇಶ್ವರಿಯ ಶಕ್ತಿ ಅಪಾರ.